ಸರ್, ಮೊದಲನೇದಾಗಿ ಈಗಾಗಲೇ ಅತಿಥಿಗಳಾಗಿ ಬಂದಂತಹ ವಿಚಾರವಾಗಿ ತುಂಬ ಕಾಂಟ್ರವರ್ಸಿ ಆಯಿತು, ಚರ್ಚೆಗಳಾಯಿತು, ವಾದ ವಿವಾದಗಳಾಯಿತು. ಏನನ್ಸುತ್ತೆ ನಿಮಗೆ ಈ ಒಂದು ಸೀಸನ್ನು? ಈಗಾಗಲೇ ನೀವು ಗಿಲ್ಲಿ ನಟ ಬಗ್ಗೆ ಭಾಳ ಸಂಕ್ಷಿಪ್ತವಾಗಿ ಮಾತನಾಡಿದ್ವಿ ಕರ್ನಾಟಕ ಟಿ ವಿಯೊಂದಿಗೆ, ತುಂಬ ವೈರಲ್ ಕೂಡ ಆಯಿತು. ಈ ಒಂದು ಸೀಸನಲ್ಲಿ ಈಗ ಬಂದಂತಹ ಅತಿಥಿಗಳ ನಡುವೆ ಆದಂತಹ ಸಂಭಾಷಣೆ ಇದೆಯಲ್ಲ, ಏನನ್ಸುತ್ತೆ ನಿಮಗೆ? ಈ ಅತಿಥಿಗಳು ಬಂದ್ರಲ್ಲ, ತುಂಬ ಅಹಂಕಾರ ಜಮ್ದಿದ್ದು ಬಂದರು. ನಾನು ಕಾಲೇಜ್ ಸೀನಿಯರು, ಕಾಲೇಜ್ ಬಿಟ್ಟು ಹೋಗಿದ್ದೀನಿ, ಈಗಿರೋ ಸ್ಟೂಡೆಂಟ್ಸ್ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದಾರೆ. ಆದರೆ ಅಲ್ಲಿಂದ ಸ್ಟೂಡೆಂಟ್ಸ್ ದಬ್ಬಾಳಿಕೆ ಇದೆಯಲ್ಲ, ರ್ಯಾಗಿಂಗ್ ಮಾಡೋಣ ಅಂತ ಬಂದರು. ರಜತ್ತು, ಉಗ್ರಂ ಮಂಜು, ತ್ರಿವಿಕ್ರಮು ಎಲ್ಲ ರ್ಯಾಗಿಂಗ್ ಮಾಡೋಣ, ಗಿಲ್ಲಿಗೆ ಮಜಾ ತೊಗೊಳ್ಳೋಣ, ಆಚೆ ಎಲ್ಲ ನೋಡಿರ್ತಾರಲ್ಲ, ಒಳಗೆ ಹೋಗಿ ರ್ಯಾಗಿಂಗ್ ಮಾಡೋಣ ಅಂತ ಹೋದ್ರು. ಸ್ವತಃ ಅವರೇ ರ್ಯಾಗ್ ಆಗಿಬಿಟ್ರು. ಆ ಪರಿಸ್ಥಿತಿ ಬಿಗ್ ಬಾಸ್ 12ರಲ್ಲಿ ಈ ಸಲ ನಟ ಕೊಟ್ಟಿರ್ತಕ್ಕಂಥ ಒಂದು ಗಿಲ್ಲಿ ನಟ ಕೊಟ್ಟಿರ್ತಕ್ಕಂಥ ಒಂದು ಕೂಳೆ, ಒಂದು ಕಿರುಕುಳ ಏನಾಯಿತು ಅಂದರೆ, ಈ ರಜತ್ತು ಅವನೇ ಕೋಲ್ ಕೊಟ್ಟು ಓಡಿಸ್ಕೊಂಡಂಗೆ ಆಯಿತು. ಹೊಡಿ ಗಿಲ್ಲಿ, ಆ ಥರ ಪರಿಸ್ಥಿತಿ, ಕೋಲ್ ಕೊಟ್ಟು ಓಡಿಸ್ಕೊಂಡಂಗೆ ಆಯಿತು. ರಜತ್ತು ಕೇವಲ ಲೌಡ್ ವಾಯ್ಸ್ ಇದೆ ಅಂತ ಆ ಸ್ಟೇಜನ್ನು ಉಪಯೋಗಿಸ್ಲಿಲ್ಲ, ಆ ವೇದಿಕೆಯನ್ನು ಉಪಯೋಗಿಸ್ಲಿಲ್ಲ. ಧರ್ಮಸ್ಥಳದ ಹಿಂದೂ ವಿರೋಧಿ ಚಟುವಟಿಕೆಗಳನ್ನು ನೀವು ನೋಡಿದ್ರಿ, ಹೇಗೆ ಕೋರ್ಟು ಉಪ್ಪಿನಕಾಯಿ ಬೈದು ಉಪ್ಪಿನಕಾಯಿ ಹಾಕಿದೆ. ಎಲ್ಲ ಯೂಟ್ಯೂಬರ್ಸ್ಗೂ ಯಾರ್ಯಾರು ಅಲ್ಲಿ ಷಡ್ಯಂತ್ರದಲ್ಲಿ ಭಾಗಿಯಾಗಿದೆ, SIT ರಿಪೋರ್ಟ್ ಕೊಟ್ಟಿದೆ, ಹಿಂದೂ ಧರ್ಮದ ವಿರುದ್ಧ ಮಾಡಿದ್ದು ಇದು ಷಡ್ಯಂತ್ರ. ಯಾವುದೋ ಪೇಮೆಂಟ್ ತೊಗೊಂಡು ಆ ರಜತ್ತು ಅಲ್ಲಿ ಮಾತಾಡಿದ್ದು, ಕನ್ನಡ ಜನತೆ ಎಷ್ಟು ಬೈದರೂ ಅವನು ಕಮೆಂಟ್ ಸೆಕ್ಷನ್ ಆಫ್ ಮಾಡಿದ್ದನ್ನು ನೋಡಿದ್ದೀರಾ. ಈಗ ಗಿಲ್ಲಿ ನಟನ ಎದುರಾಕೊಂಡಿದ್ದಕ್ಕೆ ಅವ್ನ ಕಮೆಂಟ್ ಸೆಕ್ಷನ್ ಆಫ್ ಆಗಿರೋದನ್ನು ನೀವು ಯೂಟ್ಯೂಬಲ್ಲಿ ನೋಡ್ಬೋದು, ಇನ್ಸ್ಟಾಗ್ರಾಮಲ್ಲಿ ನೋಡ್ಬೋದು, ಫೇಸ್ಬುಕ್ಕಲ್ಲಿ ನೋಡ್ಬೋದು. ಆ ಪರಿಸ್ಥಿತಿ ಪಾಪ ರಜತ್ಗೆ ಆಗಬಾರ್ದಾಗಿತ್ತು. ಅವ್ನು ನೋಡಿದ್ರೆ ಅಯ್ಯೋ ಅನಿಸುತ್ತೆ. ಏನು ಕಸಬು ಮಾಡ್ತಾನೋ, ಅವ್ನು ಏನು ಮಾಡ್ತಾನೋ ನನಗೆ ಗೊತ್ತಿಲ್ಲ. ಆತನ ಬಗ್ಗೆ ನಾನು ಈಗ ತಿಳ್ಕೊತಾ ಇದ್ದೀನಿ. ಇವನು ವ್ಯವಹಾರ ಏನು ಇವನು ಈ ಥರ ಎಲ್ಲ ಆಡ್ತಾನಲ್ಲ, ಒಂಥರ ಯಾಕೆ ಹೊಡ್ಸ್ಕೊಂಡ ಗಿಲ್ಲಿ ಕೈಲಿ, ಅದು ಶಾಲು ಚಪ್ಪಲಿ ಹಾಕೊಂಡು ಶಾಲು ಹೊಡೆದ ಗಿಲ್ಲಿ. ಸೊ ಬೇಸಿಕಲಿ ವೆನ್ ಯು ಗೋ ಆ್ಯಸ್ ಅ ವೈಲ್ಡ್ ಕಾರ್ಡ್ ಆರ್ ಅ ಗೆಸ್ಟ್, ಯು ನೀಡ್ ಟು ಬಿಹೇವ್ ಲೈಕ್ ಗೆಸ್ಟ್. ಬಿಕಾಸ್ ಗಿಲ್ಲಿ ಆ ಮನೆಯಲ್ಲಿ ಓಡಾಡಿಕೊಂಡು ಬದುಕ್ತಾ ಇದ್ದಾನೆ ಬಿಗ್ ಬಾಸಲ್ಲಿ. ನೀವು ಆಚೆಯಿಂದ ಬಂದು ಆ ಶೋನ ನೀವು ಹೆಚ್ಚಾಗಿ ಮಾಡಬೇಕೆ ಹೊರತು, ನೀವು ಗಿಲ್ಲಿನ ತೇಜೋದೆ ಮಾಡೋದಾಗಲಿ ಕಮ್ಮಿ ಮಾಡೋದಾಗಲಿ, ಇದ್ದಿದ್ದ ಟಾಸ್ಕು BB ಪ್ಯಾಲೇಸ್ ಅಂತ ಒಂದು ಟಾಸ್ಕ್. ಆ ಟಾಸ್ಕಲ್ಲಿ ನೀವು ಮಾಡಬೇಕಾಗಿದ್ದು ಆ್ಯಸ್ ಅ ಗೆಸ್ಟ್ ನೀವು ಬಿಹೇವ್ ಮಾಡಬೇಕಾಗಿತ್ತು. ಗಿಲ್ಲಿ ನಟ ಆ್ಯಸ್ ಅ ಸರ್ವರ್, ಆತಿಥ್ಯ ಮತ್ತು ಗೆಸ್ಟನ್ನು ಹೇಗೆ ನೋಡ್ಕೋಬೇಕು, ಅತಿಥಿ ದೇವೋಭವ ಕಾನ್ಸೆಪ್ಟಲ್ಲಿ ಮಾಡಬೇಕಾಗಿತ್ತು. ನೀವು ಯಾವಾಗ ಗೆಸ್ಟನ್ನು ಸರ್ವೆಂಟ್ ತರೋದಲ್ಲೋ ಅಥವಾ ನಿಮ್ಮ ಹೋಟೆಲ್ ಸರ್ವರನ್ನು ಸರ್ವೆಂಟ್ ಆಗೋ ನೋಡ್ಕೊಳಕ್ಕೆ ಹೋದಾಗ ಅದು ಈ ಥರದ್ದೆಲ್ಲ ಎಡವಟ್ ಆಗುತ್ತೆ. ಸೊ ಕೇವಲ ಅದು ಒಂದು ಪ್ಲೇಯನ್ನು ನೀವು ಮಿಸ್ಯೂಸ್ ಮಾಡಿದ್ದ ಈ ಉಗ್ರಂ ಮಂಜು, ರಜತ್ತು ಮತ್ತು ತ್ರಿವಿಕ್ರಮು ಅವರಿಗೆ ಜನ ಈಗ ನೋಡಿದ್ದಾರೆ ಹೇಗೆ ಪಾಠ ಕಲಿಸಿದ್ದಾರೆ ಈ ಗಿಲ್ಲಿ ನಟ ಅಂತ. ಬಟ್ ಐ ಸಮ್ ಹೌ ಫೀಲ್ ಓವರ್ ದಿ ಬೋರ್ಡರ್, ಅಂದರೆ ಅನ್ವಾಂಟೆಡ್ ಆಗಿ ರಜತ್ತು ತಮ್ಮ ಗೆಸ್ಟ್ ಎಂಟ್ರಿಯನ್ನು ಯೂಸ್ ಮಾಡಿ ನನಗೆ ಪಾಟಿಗೆ ಆಗಿದ್ದಾರೆ. ಓಕೆ. ಇನ್ನು ಗೆಸ್ಟ್ ಎಂಟ್ರಿ ಆದಮೇಲೆ ಆದಂತಹ ಚರ್ಚೆ ಇದೆಯಲ್ಲ, ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಬಹಳ ಸದ್ದನ್ನು ಮಾಡ್ತು. ಗಿಲ್ಲಿ ನಟ ಎಲ್ಲ ಒಂದು ಕಡೆ ನಗಿಸುವಂತಹ ಬರದಲ್ಲಿ, ಎಂಟರ್ಟೈನ್ಮೆಂಟ್ ಕೊಡಬೇಕನ್ನುವಂಥ ಬರದಲ್ಲಿ ತುಂಬ ತೀರಾ ಪರ್ಸ್ನಲ್ ಆಗಿ ಇದು ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು ಸೋಷಿಯಲ್ ಮೀಡಿಯಾದ ಕಮೆಂಟ್ಗಳಲ್ಲೂ ಕೂಡ ಚರ್ಚೆ ಆಗ್ತಿರುವಂಥದ್ದು. ಏನು ಹೇಳ್ತೀರಿ ಇದಕ್ಕೆ ನೀವು? ನೋಡಿ, ಆಚೆ ನೋಡಿರ್ತಕ್ಕಂಥ ಈ ಏನು ಗೆಸ್ಟ್ ಇದ್ದಾರೆ, ರಜತ್ ಆಗಿರ್ಬೋದು, ತ್ರಿವಿಕ್ರಮ್ ಆಗಿರ್ಬೋದು, ಮಂಜು ಆಗಿರ್ಬೋದು, ಗಿಲ್ಲಿ ನಟನ್ಗೆ ಇರ್ತಕ್ಕಂಥ ಒಂದು ಫ್ಯಾನ್ ಫಾಲೋಯಿಂಗು ಮತ್ತು ಒಂದು ಪಬ್ಲಿಸಿಟಿ ಮತ್ತು ಒಂದು ಪ್ರೀತಿಯನ್ನು ಆಚೆನೆ ನೋಡಿರ್ತಾರೆ. ಆಚೆನೆ ಗೊತ್ತಿರುತ್ತೆ ಇವರಿಗೆ ಹಿ ಈಸ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ವೆಲ್ ಇನ್ ಪಾಪ್ಯುಲಾರಿಟಿ ಇನ್ ಟರ್ಮ್ಸ್ ಆಫ್ TRP. ಅದನ್ನು ಇವರು ಪರ್ಸ್ನಲ್ ಆಗಿ ತೊಗೊಂಡು ಕುಗ್ಗಿಸ್ಬೇಕು ಅಂತ ಹೋಗಿ ಎಡವಟ್ ಮಾಡ್ಕೊಂಡಿರೋದು. ಸೊ ಇಫ್ ರಿಯಲಿ ದೇ ವಾಂಟೆಡ್ ಟು ಕೌಂಟರ್ ಗಿಲ್ಲಿ, ಕಾಮಿಡಿಯಲ್ಲೋ ಮಾತಲ್ಲೋ ಕೌಂಟರ್ ಮಾಡಬೇಕಾಗಿತ್ತು. ಅವರು ಕೇವಲ ಏಕವಚನದಲ್ಲಿ ಮಾತಾಡಿ ಅದು ಒಂದು ಪರ್ಸ್ನಲ್ ಆಗೋಯ್ತು. ಆ ಪರ್ಸ್ನಲ್ಲು ಮಾತು ಬಲ್ಲವನಿಗೆ ರೋಗ ಇಲ್ಲ, ಗಿಲ್ಲಿಗೆ ಹೇಳ್ಕೊಡ್ಬೇಕಾ, ರಿವರ್ಸ್ ಹೊಡೆದ, ಅವ್ರಿಗೆ ಏಟಾಯಿತು. ಸೊ ಇಟ್ ಈಸ್ ನಾಟ್ ದಟ್ ಗಿಲ್ಲಿ ಈಸ್ ಗೋಯಿಂಗ್ ಔಟ್ ಆಫ್ ಟ್ರ್ಯಾಕ್. ಗೆಸ್ಟು ಔಟ್ ಆಫ್ ಟ್ರ್ಯಾಕ್ ಹೋಗಿದ್ದಕ್ಕೆ ಗಿಲ್ಲಿ ಔಟ್ ಆಫ್ ಟ್ರ್ಯಾಕ್ ಹೋಗಬೇಕಾಯ್ತು. ತಮ್ಮ ಸ್ವಾಭಿಮಾನವನ್ನು, ತನ್ನ ಅಸ್ತಿತ್ವವನ್ನು ಕಾಪಾಡಲಿಕ್ಕೆ ಆ ಥರ ಮಾಡಿರ್ಬೋದು. ದಟ್ಸ್ ವಾಟ್ ಐ ಫೀಲ್ ಫ್ರಮ್ ದಿ ಶೋ ನೋಡಿದಾದ್ಮೇಲೆ ನಂಗೆ ಅನಿಸಿದ್ದು. ಬಟ್ ಗಿಲ್ಲಿ ಒಬ್ಬ ವಿಲೇಜಿಂದ ಬಂದಿರತಕ್ಕಂಥ, ಗ್ರಾಮದಿಂದ ಬಂದಿರತಕ್ಕಂಥ ಹಳ್ಳಿ ಪ್ರತಿಭೆ. ಆತನಲ್ಲಿ ಇರ್ತಕ್ಕಂಥ ಸ್ಕ್ರಿಪ್ಟಿಂಗು, ಡೈಲಾಗ್ ಥಿಂಕಿಂಗು, ಗಿಲ್ಲಿ ಈಗಿಂದ ಕಾಮಿಡಿ ಮಾಡ್ತಾ ಇಲ್ಲ.
ಇನ್ನೊಂದು ಚಾನಲಲ್ಲೂ ಕಾಮಿಡಿ ಮಾಡ್ತಾ ಇದ್ದ, ಅದಕ್ಕಿಂತ ಮುಂಚೆ ಯೂಟ್ಯೂಬಲ್ಲೂ ಕಾಮಿಡಿ ಮಾಡ್ತಾ ಇದ್ದ. ಸೊ ಅದು ಬ್ಲಡ್ಡಲ್ಲಿ ಇದೆ ಅವನಿಗೆ. ಸೊ ಫೋರ್ಸ್ಫುಲಿ ಕಾಮಿಡಿ ಅದು ಮಾಡ್ತಾ ಇಲ್ಲ, ನ್ಯಾಚುರಲ್ ಆಗಿ ಹಿ ಈಸ್ ಏಬಲ್ ಟು ಮೇಕ್ ಕರ್ನಾಟಕ ಪೀಪಲ್ ಲಾಫ್. ಓಕೆ. ಇನ್ನು ಅತಿಥಿಗಳಿಗೆ, ಬರೀ ಬಂದಂತಹ ಅತಿಥಿಗಳಿಗೆ ಮುಜುಗರ ಆಯ್ತಾ ಎಲ್ಲ ಒಂದು ಕಡೆ ಬಂದು? ಯಾಕಂತ ಹೇಳಿದ್ರೆ ಈ ಸೀಸನ್ 12ರಲ್ಲಿ ಬಂದಿರುವಂತಹ ಅತಿಥಿಗಳು ಇರುವಂತಹ ಸ್ಪರ್ಧಿಗಳಿಗೆ ಇನ್ನಷ್ಟು ಸ್ಫೂರ್ತಿಯನ್ನ ತುಂಬಬೇಕಾಗಿತ್ತು, ಹೇಗೆ ಆಟ ಆಡಬೇಕು, ಬೆರಿಬೇಕು, ಇದನ್ನೆಲ್ಲ ಕಲಿಸ್ಕೊಡುವಂಥದ್ದಾಗಿತ್ತು. ಮುಜುಗರ ಆಯ್ತಾ ಎಲ್ಲ ಒಂದು ಕಡೆ ಅವರಿಗೆ? ಖಂಡಿತ ಮುಜುಗರ ಆಗಿದೆ, ಮಾತೇ ಬರಲಿಲ್ಲ. ಒಬ್ಬ ನಿಮ್ದು ಅಜೆಂಡಾನೇ ಟಾರ್ಗೆಟ್ ಮಾಡೋದಿದ್ದಾಗ ನೀವು ಮಾತುಕತೆ ಬರಲ್ಲ, ಒಂದು ಆ್ಯಕ್ಟಿವಿಟಿ ಬರೋದಿಲ್ಲ. ಕೇವಲ ಗಿಲ್ಲಿನೇ ಟಾರ್ಗೆಟ್ ಮಾಡಬೇಕು, ಅವನ್ನ ಕುಗ್ಗಿಸ್ಬೇಕು, ಆಚೆ ತುಂಬ TRP ಇದೆ, ಹೆಂಗಾರು ಮಾಡಿ ನಾನು ಅವನನ್ನು ಕುಗ್ಗಿಸ್ಬೇಕು ಅಂತ ಮನಸ್ಥಿತಿಯಲ್ಲಿ ಹೋದಾಗ ನಿಮ್ಗೆ ಆ ಥರ ಪರಿಸ್ಥಿತಿ ಆಗುತ್ತೆ. ಸೊ ಅವ್ರು ಏನು ಪರ್ಪಸ್ ಹೋಗಿದ್ರಲ್ಲ ಗೆಸ್ಟು ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ, ಅದು ಆಗದೇ ಮುಖಭಂಗ ಆಗಿ ಆಚೆ ಬಂದಿದ್ದಾರೆ. ತುಂಬ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.